ಪಹಲ್ಗಾಮ್ನಲ್ಲಿ ಹಿಂದೂಗಳ ಹತ್ಯಾಕಾಂಡ ಉಗ್ರರ ಪ್ಲಾನ್ನ ಮತ್ತಷ್ಟು ಸ್ಫೋಟಕ ಮಾಹಿತಿ ಇದೀಗ ಬಯಲಾಗ್ತಾ ಇದೆ. ಪಹಲ್ಗಾಮ್ ಜೊತೆ ಇನ್ನೆಷ್ಟು ಜಾಗ ಟಾರ್ಗೆಟ್ ಆಗಿತ್ತು ಅನ್ನುವಂತ ಪ್ರಶ್ನೆ. ಬೇಭತ್ಸ ಕೃತ್ಯಕ್ಕೆ ಹೇಗಿತ್ತು ಗೊತ್ತಾ ಉಗ್ರರ ಪ್ಲಾನ್? ಪಹಲ್ಗಾಮ್ನಲ್ಲಿ ಹಿಂದೂಗಳ ಹತ್ಯಾಕಾಂಡ ಏನ್ ನಡೀತು, ಈ ಹತ್ಯಾಕಾಂಡವನ್ನ ಮಾಡಿದ ಉಗ್ರರ ಪ್ಲಾನ್ನ ಮತ್ತಷ್ಟು ಸ್ಫೋಟಕ ಮಾಹಿತಿ ಇದೀಗ ಸಿಗ್ತಾ ಇದೆ, ಬಯಲಾಗ್ತಾ ಇದೆ. ಉಗ್ರರ ಮತ್ತಷ್ಟು ಪ್ಲಾನ್ಗಳು. ಪಹಲ್ಗಾಮ್ ಜೊತೆಗೆ ಬೇರೆ ಬೇರೆ ಜಾಗಗಳನ್ನ ಕೂಡ ಇವರು ಟಾರ್ಗೆಟ್ ಮಾಡಿದ್ರ? ಹಾಗಿದ್ರೆ ಯಾವ್ಯಾವ ಜಾಗವನ್ನ ಟಾರ್ಗೆಟ್ ಮಾಡಿದ್ರು? ಯಾವ ಕಾರಣಕ್ಕೆ ಆ ಜಾಗಗಳನ್ನ ಟಾರ್ಗೆಟ್ ಮಾಡಲಾಗಿತ್ತು? ಭೀಭತ್ಸ ಕೃತ್ಯಕ್ಕೆ ಉಗ್ರರ ಪ್ಲಾನ್ ಹೇಗ್ ನಡೆದಿತ್ತು? ಇದು ನಿಜವಾಗ್ಲೂ ಕೂಡ ಆಘಾತಕಾರಿ ವಿಚಾರ. ಕೇವಲ ಅದೊಂದೇ ಜಾಗವನ್ನ ಮಾತ್ರ ಟಾರ್ಗೆಟ್ ಮಾಡಿದ್ರಾ ಅಥವಾ ಅದರ ಜೊತೆಗೆ ಬೇರೆ ಜಾಗಗಳನ್ನ ಕೂಡ ಟಾರ್ಗೆಟ್ ಮಾಡಿದ್ರಾ? ಮೊನ್ನೆ ತಾನೇ ಮಾಹಿತಿ ಸಿಗ್ತಾ ಇತ್ತು, 2-3 ವಾರದ ಹಿಂದೆನೆ ಅಟ್ಯಾಕ್ ಮಾಡಬೇಕು ಅಂತ ಪ್ಲಾನ್ ಮಾಡಲಾಗಿತ್ತು. ಆದರೆ ವಾತಾವರಣ ಅನುಕೂಲಕರವಾಗಿರಲಿಲ್ಲ ಅನ್ನುವಂಥ ಕಾರಣಕ್ಕೆ ಪಹಲ್ಗಾಮ್ನ ಅಟ್ಯಾಕನ್ನು ಮುಂದಕ್ಕೆ ಹಾಕೊಂಡು ಬಂದಿದ್ರು ಅನ್ನುವಂಥದ್ದು. ಈಗ ಮತ್ತಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ. ಕೇವಲ ಈ ಪ್ಲೇಸ್ ಮಾತ್ರ ಅಲ್ಲದೆ ಬೇರೆ ಬೇರೆ ಜಾಗಗಳನ್ನು ಕೂಡ ಟಾರ್ಗೆಟ್ ಮಾಡಲಾಗಿತ್ತ ಅಂತ. ಕಾಶ್ಮೀರದಲ್ಲೇ ಇರುವ ಪ್ರವಾಸಿ ತಾಣಗಳನ್ನು ಟಾರ್ಗೆಟ್ ಮಾಡಿದ್ರಾ ಅಥವಾ ದೇಶದಾದ್ಯಂತ ಇರುವ ಕೆಲವು ಪ್ರಮುಖ ಪ್ರವಾಸಿ ತಾಣಗಳನ್ನು ಟಾರ್ಗೆಟ್ ಮಾಡಲಾಗಿದೆಯಾ? ಇದು ಟ್ರಯಲ್ ಆಗಿತ್ತಾ? ಇದ್ರ ಜೊತೆಗೆ ಬೇರೆ ಕಡೆಯೂ ಕೂಡ ಅಟ್ಯಾಕ್ ಮಾಡೋ ಪ್ಲಾನ್ನಲ್ಲಿ ಇದ್ರಾ? ಏನೆಲ್ಲ ರೀತಿಯಾದಂಥ ತಯಾರಿಗಳನ್ನು ಮಾಡಿಕೊಂಡಿದ್ರು? ಪ್ರತಿಯೊಂದು ಸ್ಫೋಟಕ ಮಾಹಿತಿಗಳು ಒಂದೊಂದಾಗಿ ಸಿಗ್ತಾ ಇದೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ಹತ್ಯಾಕಾಂಡ ಏನು ನಡೀತು, ಕೇವಲ ಈ ಹತ್ಯಾಕಾಂಡ ಮಾತ್ರ ಅಲ್ಲದೆ ಬೇರೆ ಪ್ಲಾನ್ಗಳನ್ನು ಕೂಡ ಇವರು ರೂಪಿಸಿದ್ರ? ಸ್ಫೋಟಕ ಮಾಹಿತಿಗಳು ಲಭ್ಯವಾಗ್ತಾ ಇರೋದು, ಒಂದೊಂದೇ ರೀತಿಯಾದಂಥ ಮಾಹಿತಿಗಳು ಈಗ ಸಿಗ್ತಾ ಇದೆ. ಎನ್ಐಎ ತನಿಖೆ ಪ್ರಾರಂಭಿಸಿದಂಥ ಬೆನ್ನಲ್ಲೇ ಸ್ಫೋಟಕವಾದಂಥ ಮಾಹಿತಿಗಳು ಲಭ್ಯವಾಗ್ತಾ ಇರೋದು. ಪಹಲ್ಗಾಮ್ನ ಅಟ್ಯಾಕಿಗಿಂತ ಮುಂಚಿತವಾಗಿ ಇವರು ಒಂದು ಬೇರೆ ಬೇರೆ ಜಾಗಗಳನ್ನು ಕೂಡ ಟಾರ್ಗೆಟ್ ಮಾಡಿದ್ರಾ ಅನ್ನೋ ಪ್ರಶ್ನೆ